ಎಂತದ ಸಿದ್ದೀಗ ಯಾವಾಗ ಲೋಡು ಇನ್ನೆಲ್ಲಿ ಲೋಡು ಒಂದು ಕಡೆ ಲೋಡ್ ಆಯ್ತು ಇನ್ನೊಂದು ಎಲ್ಲಿ ಅಂತಂತೂ ಲೋಡ್ ಆಗಿ ನಾನು ಹೊರಟೆ. ಈ ಸಲ ಟ್ರಿಪ್ಪು ಕೊಚ್ಚಿನ್ಗೆ. ಇಲ್ಲಿ ನಾವು ಆಟೋ ಕಿಟ್ಟು ಹೋಗಿದೆ ನನ್ನ ಹತ್ರಣ್ಣ ದಾನಂಡಿ ದಿವಸ ಮನೆಯಲ್ಲೇ ಇದ್ದಲ್ಲ, ಹಂಗಾಗಿ ನಿದ್ದೆ ಜಾಸ್ತಿ ಬರ್ತೈತೆ. ಅದಕ್ಕೆ ನಮ್ಮ ಓನರ್ ತಮ್ಮನ್ನ ಗಾಡಿ ಕೂರಿಸಿ ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂತೇಳಿ. ಇದಂತ ರೋಡಲ್ಲಿ ಹೋಗೋದು ತೋಡಲ್ಲಿ ಹೋಗೋದ ಎಂದೇಟ ಬಂಡಿ ಬೋಂಡಿ ಗೋಬಿನಲ್ಲೇ ಕೆಟ್ಟ ಪದ ಯೂಸ್ ಮಾಡೋದಂದ್ರೆ ತಾಯಿ ತಂದೆಗೆ ಬೈಯೋರು ಇವರು ಕೇಳೋದವ್ರು. ನಮಗೆ ಭಾಷೆ ಗೊತ್ತಿದ್ದರಿಂದ ನಾವು ಅವ್ರ ಹತ್ರ ಮಾತಾಡೋಕ್ಕಾಯ್ತು. ಕಾರನ್ನು ಗಾಡಿ ಬರ್ತಾ ಇದ್ರು ಕ್ಯಾರೇ ಮಾಡಲ್ಲ, ನೇರವಾಗಿ ಬರೋದು. ಆಮೇಲೆ ಟಚ್ ಆದ ನಂತರ ಹೇಳ್ಬೋದಲ್ಲ ಲಾರಿ ಇರ್ತದೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಮೊನ್ನೆ ಅನ್ಲೋಡ್ ಮಾಡಿ ತಂದಿಟ್ಟ ಗಾಡಿ ಇಲ್ಲೇ ಪೆಟ್ರೋಲ್ ಪಂಪ್ ಹತ್ರನೇ ಇತ್ತು. ನನಗೆ ಇವತ್ತೊಂದು ಲೋಡ್ ಸೆಟ್ ಆಯಿತು. ಹಂಗಾಗಿ ಪೆಟ್ರೋಲ್ ಪಂಪ್ ಹತ್ರ ಬಂದು ಡೀಸೆಲ್ ಹಾಕೋಣ ಅಂತೇಳಿ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ನನ್ನ ಪಯಣ ಈ ಸಲ ಕೇರಳ ಕಡೆಗೆ ಅಂತ ಹೇಳ್ಕೊಂಡು ಪಂಪ್ ಹತ್ರ ಬಂದು ಗಾಡಿ ಎತ್ತಿ ನೇರವಾಗಿ ಡೀಸೆಲ್ ಫುಲ್ ಮಾಡಬೇಕಿತ್ತು. ಡೀಸೆಲ್ ಎಂಟಿ ಆಗೈತೆ, ಯಾಕಂದರೆ ಮೊನ್ನೆ ಬರಬೇಕಾದ್ರೆ ಜಸ್ಟ್ ಅಲ್ಲಿಂದ ಅಲ್ಲಿಗೆ ಹಾಕ್ಕೊಂಡು ಬಂದಿರೋದು. ಅಂದರೆ ಅಲ್ಲಿ ಮುಟ್ಟೋ ತನಕ ಮುಟ್ಟಿದೆ, ಆನಂತರ ಅಲ್ಲಿಂದ ಫುಲ್ ಮಾಡಿಕೊಂಡು, ಯಾಕಂದರೆ ಕೇರಳದಲ್ಲಿ ರೇಟ್ ಜಾಸ್ತಿ, ಫುಲ್ ಮಾಡಿ ಹೋಗ್ಬೇಕು. ಅಷ್ಟರಲ್ಲಿ ನಮ್ಮ ಓನರ್ ಗಾಡಿ ಬಂತು ನೋಡಿ. ಅವ್ರ ಹತ್ರ ಹಾಯ್ ಬಾಯ್ ಅಂತ ಹೇಳ್ಕೊಂಡು ನೇರವಾಗಿ ಪಂಪ್ ಒಳಗಡೆ ಇಟ್ಟೆ ಡೀಸೆಲ್ ಫುಲ್ ಮಾಡೋಕ್ಕೆ. ಯಾವ ಎಂತದ ಸಿದ್ದೀಗ ಯಾವಾಗ ಲೋಡು ಇನ್ನೆಲ್ಲಿ ಲೋಡು ಒಂದು ಕಡೆ ಲೋಡ್ ಆಯ್ತು ಇನ್ನೊಂದು ಎಲ್ಲಿ ಇಂಥ ಚಿಕ್ಕ ರಸ್ತೆಯಲ್ಲಿ ಹೇಗೆ ಹೋಗೋದು ಸಿದ್ದೀಕ? ನಿನಗೆ ಗೊತ್ತಾಗೋದಲ್ವಾ? ಇಂಥ ಚಿಕ್ಕ ರಸ್ತೆಯಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ತದ? ಕಷ್ಟ ಉಂಟಲ್ಲ. ಅಪ್ಪಲ್ಲಿ ಈ ಥರ ಗಾಡಿ ಬಂದರೆ ಕಷ್ಟ ಅಲ್ಲೋಣ. ನನಗೆ ಇವತ್ತು 2 ಕಡೆ ಲೋಡಿಂಗ್ ಇತ್ತು. ಆ ರಸ್ತೆ ನೋಡಿ ಹೆಂಗಿದೆ, ಕಿರುದಾದ ಚಿಕ್ಕ ರಸ್ತೆ. ಆ ರಸ್ತೆಯಲ್ಲಿ ಹೋಗಿ ಲೋಡ್ ಮಾಡಿ ನೋಡಿ ಯಾವ ಥರ ಇದೆ. ಅಲ್ಲಿ ಟರ್ನಿಂಗು ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ, ಯಾಕಂದರೆ ನೋಡಿ ಇಲ್ಲಿ ಕಟ್ ಮಾಡಿ ಹೋಗ್ಬೇಕು. ಅದು ತುಂಬಾ ರಿಸ್ಕಿ ರೋಡ್ ಆಗಿತ್ತು. ಹಾಗಾಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಇನ್ನೊಂದು ಪಾಯಿಂಟ್ ಲೋಡಿಗೆ ಇಟ್ಟಿದ್ದೀನಿ ಗಾಡಿ. ಹಾಂ ಮಂಗಣ್ಣ ಹೋಗ್ಬಿಡದ ಬ್ಯಾಕ್ಗ್ರೌಂಡ್ ಕಾರ್ ಮುಂದೆ ಪಾಯಿಂಟಲ್ಲಿ ಗಾಡಿ ಇಟ್ಟು ನೇರವಾಗಿ ಮನೆಗೆ ಹೋಗಿ ನಿದ್ದೆ ಮಾಡಿ ರಾತ್ರಿ ಒಂದು 8 ಗಂಟೆ ಅಷ್ಟಿಗೆ ಆಗ್ತದೆ ಲೋಡೆಲ್ಲ. ಆಮೇಲೆ ಹೊರಡೋದು. ಅಂತಂತೂ ಲೋಡ್ ಆಗಿ ನಾನು ಹೊರಟೆ. ಈ ಸಲ ಟ್ರಿಪ್ಪು ಕೊಚ್ಚಿನ್ಗೆ. ಅದು ನನ್ನೂರಿನ ಲೋಡ್ ಮಾಡೋಕೆ ಮಾತ್ರ ವೀಡಿಯೋ ಮಾಡೋಕ್ಕೆ ಏನಾಗಿಲ್ಲ, ಯಾಕಂದರೆ ಲೋಡ್ ಮಾಡೋ ಜಾಗಕ್ಕೆ ನಾನು ಹೋಗಿಲ್ಲ. ಹೀಗೆಲ್ಲ ಮನೆ ಹತ್ರ ಅಲ್ಲ, ಹಾಗಾಗಿ ಗಾಡಿಯಲ್ಲಿ ಇಟ್ಟು ನೇರ ಮನೆಯಲ್ಲಿ ರೆಸ್ಟ್ ಇತ್ತು. 7 ಗಂಟೆ 8 ಗಂಟೆ ಇವಾಗ ಬಿಟ್ಟಿದ್ದೀನಿ. ಅಲ್ಲಿ ನಾವು ಆಟೋ ಕಿತ್ತು ಹೋಗಿದೆ. ನನ್ನ ಹತ್ರಣ್ಣ ದಾನಂಡಿ ಊರಲ್ಲಿ ಇವತ್ತು ಫುಲ್ ಮಳೆ. ಏನು ಮಾಡೋದು, ನಾವು ಕೇರಳ ಬಾರ್ಡ್ರ್ ಹತ್ತ ಇದ್ದೀವಿ. ಅಪ್ಪು ಅಂದರೆ ಘಾಟ್ ಸೆಕ್ಷನ್ ಸ್ವಲ್ಪ ದೊಡ್ಡ ಘಾಟಿ ಏನಲ್ಲ, ಚಿಕ್ಕ ಘಾಟಿ. ಟರ್ನಿಂಗ್ ಫುಲ್ ಟರ್ನಿಂಗು. ಇದು ನಮ್ಮೂರಿಂದ ಕೇರಳಕ್ಕೆ ಹೋಗುವಂಥ ರಸ್ತೆ.
ಇದು ಚೆರ್ಕಲ ಬಿಟ್ಟು ಮುಂದೆ ಹೋಗುವಾಗ ಒಂದು ಅಪ್ಪ ಇದೆ. ಆ ಅಪ್ಪಲ್ಲಿ ನೋಡಿ ಗಾಡಿ ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ. ಯಾಕಂದರೆ ಒಂದು ಅಪ್ಪ ಇದೆ, ಒಂಥರ ಗೊತ್ತಾಗಲ್ಲ ಅಪ್ಪ ಥರ, ಆದರೆ ಚೂರು ಅಪ್ಪ ಇದೆ. ಚೆರ್ಕಳದಿಂದ ಚಟ್ಟಂಜಾಲು ಬರ್ತಿದೆ. ನಮ್ಮ ಕಾಂಜಂಗಾಡು ಹೋಗ್ತೀವಲ್ಲ ಆ ರಸ್ತೆಯಲ್ಲಿ ಸಿಗುತ್ತೆ. ಮೊದಲಿಗಿಂತ ಜಾಸ್ತಿ ಅಪ್ಪ ಇತ್ತು. ಇವಾಗ ಸ್ವಲ್ಪ ರೋಡಿದು ಕೆಲಸ ಆಗೋದ್ರಿಂದ ಹೊಸ ರೋಡ್ ಆಗ್ತಾ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿಂದ ಬ್ರಿಡ್ಜ್, ಇದು ಬ್ರಿಡ್ಜ್ ಮಾಡಿದ್ದಾರೆ. ಮೊದಲ ಲಾಸ್ಟ್ ಮೇಲ್ಗಡೆಯಿಂದ ಹೋಗೋದು ಅಲ್ಲೊಂದು ಕಾಣ್ತಾ ಇದೆ, ಅಲ್ಲಿಂದ ಆಗಿ ಹೋಗ್ತಾ ಇದೆ. ಇದು ಈ ಕಡೆಯಿಂದ ಇದು ಕರ್ನಾಟಕ ಗಾಡಿ G01 AM 7038 ಗಾಡಿ ನಂಬರ್ 14 ಇದು. ನೀವು ಶೋರೂಮ್ ಹತ್ರ ನಿಲ್ಲಿಸಿ ಡೆಪ್ ತೆಗಿಬೇಕು, ಹ್ಯಾಂಡು ತೆಗೆದು ಮುಂದಕ್ಕೆ ಹೋಗ್ಬೇಕು. ಕಣ್ಣೂರ ಹತ್ರ ಮುಟ್ತಾ ಬಂದ್ವಿ. ಅಷ್ಟರಲ್ಲಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಗೊತ್ತಿಲ್ಲ, 2 ದಿವಸ ಮನೆಯಲ್ಲೇ ಇದ್ದಲ್ಲ, ಹಂಗಾಗಿ ನಿದ್ದೆ ಜಾಸ್ತಿ ಬರ್ತಾಯಿತ್ತು. ಅದಕ್ಕೆ ನಮ್ಮ ಓನರ್ ತಮ್ಮನ್ನು ಗಾಡಿ ಕೂರಿಸಿ ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂತೇಳಿ. ನಿದ್ದೆ ಮಾಡಲಾ? ಓ ಯಜಮಾನ, ನಿದ್ದೆ ಮಾಡಲಾ? ಸೌಕಾರ ಹತ್ರ ಕೇಳಿದೆ ನಿದ್ದೆ ಮಾಡಲ ಅಂತ. ಸೌಕಾರ ನಿದ್ದೆ ಮಾಡು ಅಂದ. ನೀನು ಹೋಗಿ ನಿದ್ದೆ ಮಾಡು ಸ್ವಲ್ಪ. ಇದಂತ ರೋಡಲ್ಲಿ ಹೋಗೋದ ತೋಡಲ್ಲಿ ಹೋಗೋದ? ತೋಡ ಯಾವುದು ಗೊತ್ತಾಗ್ತಾ ಇಲ್ಲ. ಅಂತಿಂತೂ ಹೋಗ್ತಾ ಇದ್ವಿ, ಗಾಡಿಗಳು ಹೋಗ್ತಾ ಇದ್ವಿ, ನಾವು ಹೋಗ್ತಾ ಇದ್ವಿ. ಸೈಡು ನಿನ್ನೆ ರಾತ್ರಿ ಹಿಡ್ದ ಮಳೆ ಇದುವರೆಗೆ ಬಿಟ್ಟಿಲ್ಲ ನೋಡಿ. ಚಾವು ಕಾಡು ಹತ್ರ ಬರ್ತದೆ. ಬೆಳಗ್ಗೆ 6 ಗಂಟೆಗೆ ಚಾವು ಕಾಡು, ಮಳೆನೇ ಮಳೆ. ಏನು ಮಾಡೋದು, ಬಿಡ್ತಾ ಇಲ್ಲ ಮಳೆ. ಯಾವ ಥರ ನೋಡಿ, ಬಸ್ಸವರು ನುಗ್ಗಿಸೋದಂದ್ರೆ ಸ್ಕೂಲ್ ಬಸ್ ಆಗಲಿ, ಇಲ್ಲಿದ್ದು ಲೋಕಲ್ ಪ್ರೈವೇಟ್ ಬಸ್ ಆಗಲಿ, ಅವರಿಗೆ ಬೇಕಾದಂಗೆ ಹೋಗೋದೆ. ಇರೋದು ಸಿಗ್ತಾ ಇರೋ ಒಂದೇ ರೋಡು, ಆ ರೋಡಲ್ಲಿ ಹೋಗ್ತಾರೆ ನೋಡಿ. ಇದು ಮೂನುಬೀಡಿಗೆ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು, ಇರ್ನ್ಯಾಲಪುರ ಆಗಿ ಈ ಜಂಕ್ಷನಲ್ಲಿ ಲೆಫ್ಟ್ ಬಸ್ ಹೋಗ್ತೊಂಡು ಸ್ಕೂಲ್ ಬಸ್ ಈ ಸೈಕಲಲ್ಲಿ ಹೋಗುವಂಥ ವ್ಯಕ್ತಿ ನೋಡಿ. ಇವಾಗ 8:56 ಚಾಲಕುಡಿ ಪಾಸ್ ಆಯಿತು. ಏನಿದ್ರು 1.5 ಗಂಟೆ ಅನ್ಲೋಡ್ ಮಾಡಿ ಹೋಗೋದು. ಬ್ಲಾಕ್ ಇದ್ರೆ ಮಾತ್ರ ಕಷ್ಟ, ಇಲ್ಲೆಲ್ಲ ಜಾಸ್ತಿ ಬ್ಲಾಕ್ ಇರೋದು. ಕೋರಟಿ ಜಂಕ್ಷನ್, ಕೋರಟಿ.
ಸಿಗ್ನಲ್ ಬಿದ್ದಿದೆ. ಎಂತದ ಸಿಗ್ನಲ್ ಓಪನ್ ಆಯ್ತು. ಅಂಗಮಾಲಿ ರೀಚ್ ಆಗ್ತಾ ಬಂದ್ವಿ. ಇದು ಅಂಗಮಾಲಿ. ಗಾಡಿ ಟಚ್ ಆಯಿತು. ಸ್ಕೂಟಿ ಮತ್ತೆ ಎಂತದ ಟಚ್ ಅದು ಯಾವುದೆಲ್ಲ ಸ್ಕೂಟಿ ಮತ್ತೆ ಕಾರು ನೋಡು. ಬೈಕ್ 1 ಗಂಟೆ ಹತ್ರ ಆಯಿತು ಇಲ್ಲಿ ಬ್ಲಾಕಲ್ಲಿ ಸಿಕ್ಕಾಕೊಂಡು. ಎಂತ ಮಾಡೋದು ಹೇಳಿ, ಈ ಥರ ಆದರೆ ಕಷ್ಟ ಅಲ್ಲ. ಲಾರಿ ಅವನು ಹಿಂದೆ ಬರಬೇಡಣ, ನೋಡಿ ಎಷ್ಟು ಬ್ಲಾಕ್ ಇದೆ ಅಂತೇಳಿ. ಫುಲ್ಲು ಬ್ಲಾಕ್, ಲೈನ್ ಆಫ್ ಲೈನ್ ಬ್ಲಾಕೆ. ಒಂದೊಂದು ಸಲ ಬ್ಲಾಕಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿ ಗಂಟೆ ಗಟ್ಟಲೆ ಇಲ್ಲಿ ಜಾಮ್, ಏನು ಮಾಡೋಕ್ಕಾಗಲ್ಲ. ಎಂತ ಒಂದು ಅರ್ಧ ಕಿಲೋಮೀಟ್ರ್ ಬಂದಿಲ್ಲ, 1 ಗಂಟೆ ಆಯಿತು ಬ್ಲಾಕಲ್ಲಿ. ಫುಲ್ಲು ಬ್ಲಾಕ್. ಇಲ್ಲೊಂದು ಕಾಲಡಿ ಹತ್ರ ಬ್ಲಾಕ್ ಆಗೋದಂದರೆ ಒಂದೊಂದು ಸಲ ಬ್ಲಾಕ್ ಇರೋದಿಲ್ಲ. ಬ್ಲಾಕ್ ಇತ್ತು ಅಂದರೆ ಮತ್ತೆ ಕೇಳೋದೇ ಬೇಡ, ಅದು ಇಡೀ ದಿವಸ ಬ್ಲಾಕಿ. ಆ ಥರ ಆಗಿದೆ ನನ್ನ ಪರಿಸ್ಥಿತಿ. ರಾತ್ರಿ ಬಂದು ಆದರೆ ಇಲ್ಲಿ ಬ್ಲಾಕಲ್ಲಿ ಸಿಕ್ಕಾಕೊಂಡು ಜಾಮ್. ಇಷ್ಟೊತ್ತಿಗೆ ಅನ್ಲೋಡ್ ಪಾಯಿಂಟ್ ಮುಟ್ಟಿ ಅನ್ಲೋಡ್ ಆಗ್ತಿತ್ತು ಗಾಡಿ, ಅಷ್ಟು ಹೊತ್ತಾಯಿತು ಇಲ್ಲಿ ಜಾಮಲ್ಲಿ ಬ್ಲಾಕ್ ಆಯಿತು. ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಗಾಡಿ. ಒಂದು ಗಾಡಿ ಹೋಗೋದು ಸ್ಲೋ. ಒಂದದಾಗಿ ಈ ಥರ ಕಾರು ಅವರು ನೋಡಿ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾರೆ, ಹಂಗಾಗಿ ಸಮಸ್ಯೆ ಆಗೋದು. ಇಲ್ಲಾಂದರೆ ಕರೆಕ್ಟ್ ಆಗ್ತದೆ. ಮಧ್ಯೆ ನುಗ್ಗಿಸ್ಕೊಂಡು ಬರೋದು, ಇದೇ ಮೈನ್ ಪ್ರಾಬ್ಲಮ್. ಹಂಗಾಗಿ ಈ ಸಮಸ್ಯೆ. ಇಲ್ಲಾಂದರೆ ಎಂದೇಟ ಬಂಡಿ ಬೋಂಡಿ ಬಾಬಿನಲ್ಲೇ ಕೆಟ್ಟ ಪದ ಯೂಸ್ ಮಾಡೋದಂದರೆ ತಾಯಿ ತಂದೆಗೆ ಬೈಯೋದು ಇವರು ಕೇಳೋದವ್ರು. ನಮಗೆ ಭಾಷೆ ಗೊತ್ತಿದ್ದರಿಂದ ನಾವು ಅವ್ರ ಹತ್ರ ಮಾತಾಡೋಕ್ಕಾಯ್ತು. ಅವ್ನು ಯಾವ ಕಡೆ ಇದ್ದಾನೆ ಗೊತ್ತಾಗಲ್ಲ, ಲೆಫ್ಟ್ ಸೈಡಲ್ಲಿದ್ದ. ಅಲ್ಲಿಂದ ಬರಬೇಕಾದ್ರೆ ಏನು ಕೆಟ್ಟ ಪದ ಅಂದರೆ ಅದು ಹೇಳೋಕ್ಕಾಗಲ್ಲ, ಆ ಥರದ ಪದ ಯೂಸ್ ಮಾಡ್ತಾನೆ. ಅದು ಕರ್ನಾಟಕ ಗಾಡಿ ನೋಡಿದ ತಕ್ಷಣ ಅವರು ಏನೋ ಉರಿಯುತ್ತೆ ಕೆಳಗಿಂದ, ಕೇಳೋದವ್ರಿಗೆ. ಕರ್ನಾಟಕ ಗಾಡಿ ಕಂಡ ತಕ್ಷಣ ಅವ್ರಿಗೆ ಉರಿಯುತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಲೆಫ್ಟ್ ಸೈಡ್ ಒಳಗಡೆಯಿಂದ ಬರುವವನಿಗೆ ನಾವು ಸೈಡ್ ಕೊಡಬೇಕು, ಇಲ್ಲ ಅಂದರೆ ಅವ್ರ ತಂದೆ ತಾಯಿಗೆ ಬೈಯೋದು. ಇದು ಕೇರಳದಲ್ಲಿ ಕೆಲವು ಡ್ರೈವರ್ಗಳಿಗೆ ಏನು ಗೊತ್ತಾ, ಈ ಕರ್ನಾಟಕ ಗಾಡಿ ನೋಡಿದ ತಕ್ಷಣ ಅವ್ರದ್ದು ಏನೋ ಒಂಥರ ಜಲಸ ಅಲ್ಲ, ಏನೋ ಗೊತ್ತಿಲ್ಲ ನನಗೆ, ಆ ಥರ ಬಿಹೇವ್ ಮಾಡ್ತಾರೆ. ನನಗಂತೂ ಮಲಯಾಳ ಗೊತ್ತಿದೆ, ಹಂಗಾಗಿ ನಾನು ಅದು ನನಗೆ ಅರ್ಥ ಆಯಿತು. ಅದಕ್ಕೆ ತಿರುಗೇಟು ನಾನು ಕೊಟ್ಟೆ. ಯಾಕಂದರೆ ನಾವು ಯಾಕೆ ಸುಮ್ಮನೆ ತಗೊಂಡು ಹೋಗ್ಬೇಕು. ಇದೊಂದು ಸೇತುವೆ ಪಾಸ್ ಆಗಿತ್ತು, 2 ಗಂಟೆ ಆಯಿತು. ಈ ಸೇತುವೆಯಿಂದಾಗಿ ಬ್ಲಾಕ್ ಆಗಿರೋದಲ್ಲಿ ಟೋಟಲ್ ಬ್ಲಾಕ್. ಇದು ಈ ಕಾಲಡಿ ಸೇತುವೆ. ಗಾಡಿ ಈ ಕಡೆಯಿಂದ ಬರಬೇಕಾದ್ರೆ ಬ್ಲಾಕ್ ಆಗುತ್ತೆ. ಅದರಲ್ಲಿ ಸೇತುವೆಯಲ್ಲೇ ಹೊಂಡ ಇದೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೇತುವೆಯಲ್ಲೇ ಬ್ಲಾಕ್. ಇಲ್ಲೊಂದು ಗಾಡಿ ಏನೋ ಆಗಿದೆ, ಟೈರ್ ಹೊಡೆದೋಗಿ ಏನೋ ಆಗಿದೆ. ಹಂಗಾಗಿ ನೋಡಿ ಈ ಥರ ಆಗಿದೆ ಗಾಡಿ. ಅದಕ್ಕೋಸ್ಕರ ಬ್ಲಾಕ್. ಯಾವಾಗ ಬೀಳುತ್ತಾ ಈ ಕಡೆ ಗೊತ್ತಿಲ್ಲ. ಈ ಸೈಡಿಗೆ ವಾಲ್ ಇದೆ, ಬ್ಲಾಕ್ ಅಂದರೆ ಬ್ಲಾಕ್. ಬಸ್ಸವನಲ್ಲಿದೆ ನೋಡಿ, ಬಸ್ಸನ್ನು ಫುಲ್ ರಾಂಗ್ ಸೈಡು. ಬ್ಲಾಕ್ಗೆ ಹೋಗೋದೇ ತುಂಬಾ ಕಷ್ಟ ಅಲ್ಲಣ್ಣ, ಹೇಳ ಹೊಸ ವಾಹನ ನಮ್ಮದು. ಎಲ್ಲಿ ಅಣ್ಣ? ಬ್ಲಾಕ್ ಬಿಟ್ಟಾಗ ಹೋಗೋಕ್ಕೊಂದು ಖುಷಿನೇ ಬೇರೆ. ಇನ್ನು ಮುಂದೆ ಒಂದು ಬ್ಲಾಕ್ ಸಿಗೋಂಥ ಸಾಧ್ಯತೆ ಇದೆ. ಪೆರುಂಬಾವೂರು ಬಿಟ್ಟು ಅಲ್ಲಿಂದ ಒಂದು 18 ಕಿಲೋಮೀಟ್ರ್ ಹೋಗ್ಬೇಕು. 18 ಅಲ್ಲ, ಪೆರುಂಬಾವೂರಿಂದ 18 ಕಿಲೋಮೀಟ್ರ್. ಕಾರವನು ಗಾಡಿ ಬರ್ತಾಯಿದ್ರು, ಕ್ಯಾರೇ ಮಾಡಲ್ಲ, ನೇರವಾಗಿ ಬರೋದು. ಆಮೇಲೆ ಟಚ್ ಆದ ನಂತರ ಹೇಳ್ಬೋದಲ್ಲ, ಲಾರಿ ಇರ್ತಕ್ಕಂಥ ಸಿಗ್ನಲ್ ಉಂಟು. ಇಲ್ಲಿ ಕೆಳಗಿಂದ ಕಳಿಸ್ತಾನೆ, ಸ್ಟ್ರೈಟ್ ಹೋಗ್ಲಿಕ್ಕೆ ಬಿಡ್ತಾನೆ ಗೊತ್ತಿಲ್ಲ. ಪೊಲೀಸ್ ಒಂದು ಕಡೆ ಇದ್ದಾನೆ ಇಲ್ಲಿ, ಯಾವ ಥರ ಸಿಗ್ನಲ್ ಕೊಡ್ತಾನೆ ಗೊತ್ತಿಲ್ಲ. ಕೆಳಗಿಂದ ಹೋಗಿ ಹೇಳ್ದ ಕೆಳಗಿಂದ ಹೋಗಿ ಹೇಳ್ದ ಸಿಗ್ನಲ್ ಅಲ್ಲಿಂದ ದೂರಿಂದ ಗೊತ್ತ. ಓಡಾಡಿ ಬಂದವ ಅಡ್ಡ ನಿಲ್ಲಾಕಿ. ಒಂದು ಸುತ್ತಾಗಿ ಹೋಗ್ಬೇಕು, ಇಲ್ಲಿಂದ ಎಲ್ಲ ನೇರ ಹೋಗ್ಬೇಕು. ಮಳೆರ
ಆಯಿತು ಮಳೆ ಬರಲಿಕ್ಕೆ. ಇಷ್ಟು ತನಕ ಮಳೆ ಇರಲಿಲ್ಲ, ನಿನ್ನೆ ನೈಟ್ ಪೂರ್ತಿ ಮಳೆ. ಇವಾಗ ಅನ್ಲೋಡ್ ಪಾಯಿಂಟ್ ಆಗಬೇಕಾದ್ರೆ ಪುನಃ ಬಂತು. ಈ ವರ್ಷ ಮಳೆಗಾಲ ಮುಗಿಯುವುದಿಲ್ಲ ಅಂತಲ್ಲ, ಈ ವರ್ಷ ಪೂರ್ತಿ ಮಳೆನ. ಅಣ್ಣ ಕೊಡೆ ಬಿಡಿಸಿ ಅಣ್ಣ, ಮಳೆ ಬರ್ತಾ ಇದೆ. ಇದು ಪೆರುಂಬಾವೂರು, ಇದುವೇ ಪೆರುಂಬಾವೂರು. ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು, ಕೊಟ್ಟೆಂಬ. ಅದೆಲ್ಲ ರೋಡಿಗೆ ಬಂದೆ ನೋಡಿ, ಎಲ್ಲ ಕಾಡಲ್ಲಿರೋದು, ಎಲ್ಲ ರೋಡಲ್ಲಿದೆ. ಆನೆ ಪೆರುಂಬಾವೂರು ಹತ್ರ ಮುಕ್ತ, ಪೆರುಂಬಾವೂರು ಅನ್ಲೋಡ್ ಪಾಯಿಂಟ್ ಹತ್ರ ಮುಕ್ತ ಬಂದು ಇನ್ನೇನಿಲ್ಲ, ಅನ್ಲೋಡಿಗೆ ಹೇಳೋದು, ಕಾಟ ಮಾಡೋದು, ಅನ್ಲೋಡಿಗೆ ಹೇಳೋದು ಗಾಡಿ. ಇದು ಈ ಅನ್ಲೋಡ್ ಪಾಯಿಂಟು, ಇಲ್ಲಿ ಕಾಟ ಮಾಡೋದು, ಅನ್ಲೋಡಿಗೆ ಹೇಳೋದು. ಇಲ್ಲೇ ಅನ್ಲೋಡಿಂಗು. ಇವಾಗ ಕಾಟದಲ್ಲಿ ಗಾಡಿ ಇಟ್ಟಿದ್ದೀವಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.